ನಾರ್ಮಲ್ ಆಗಿ ನಾವು ಡಾಬಾ, ರೆಸ್ಟೋರೆಂಟ್ ಅಥವಾ ಹೋಟೆಲ್ಗೆ ಹೋದಾಗ ಪರೋಟನ ಆರ್ಡರ್ ಮಾಡೇ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮನೇಲಿ ಹೇಗೆ ಲೇಯರ್ ಆಗಿ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 3 ಬೌಲಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆಯೇ 1 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನೀಗ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಯಾವಾಗ್ಲೂ ಕೂಡ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೇಡಿ. ಸೊ ನೀರು ಎಷ್ಟು ಪ್ರಮಾಣ ಬೇಕಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಸ್ವಲ್ಪ ಹಾಕೊಂಡು ಈ ರೀತಿ ಕಲಸಿ ಇಟ್ಕೊಳ್ಳಿ. ನಾರ್ಮಲ್ ಆಗಿ ನೀವು ಹೂರ್ಣ ಅಥವಾ ಒಬ್ಬಟ್ಟನ್ನ ಮಾಡಬೇಕಾದ್ರೆ ಹಿಟ್ಟನ್ನ ಕಲ್ಸ್ಕೊಳ್ತಿರಲ್ಲ, ಸೊ ಅದಕ್ಕೆ ಇರ್ಲಿ. ಈಗ ಹಿಟ್ಟನ್ನ ಕಲ್ಸ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೀವು ಪರೋಟ ಮಾಡಬೇಕಾದ್ರೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ಪರೋಟ ಸಾಫ್ಟ್ ಆಗಿ ಬರುತ್ತೆ. ಈಗ ಒಂದು 10 ನಿಮಿಷ ತನಕ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ಈಗ ಒಂದು ಬೌಲ್ಗೆ ನಾನಿಲ್ಲಿ 1/4 ಲೋಟದಷ್ಟು ಬೆಣ್ಣೆನ ಕರಗಿಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಲೋಟದಷ್ಟು ಎಣ್ಣೆ, ಅಂದ್ರೆ ನಾರ್ಮಲ್ ಆಗಿ ನೀವು ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಸೊ ಅವೆರಡನ್ನ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಸಿಟ್ಟನ್ನ ಹಾಕಿ ನಾನೀಗ ನಾರ್ಮಲ್ ಆಗಿ ಚಪಾತಿ ಹಿಟ್ಟನ್ನ ಯಾವ ರೀತಿ ಒತ್ಕೋತೀವಿ ಸೊ ಆ ರೀತಿ ಒತ್ತಿ ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬಾನೇ ದೊಡ್ಡದು ಬೇಡ, ಮೀಡಿಯಂ ಸೈಜ್ ಅಲ್ಲಿ ಒತ್ಕೊಳ್ಳಿ. ಸೊ ಅದಾದ್ಮೇಲೆ ಸ್ವಲ್ಪ ಹಸಿಟ್ಟನ್ನ ಉದುರಿಸಿ ಈ ರೀತಿ ಚಿಕ್ಕದಾಗಿ ಈ ರೀತಿ ಲೇಯರ್ ಆಗಿ ಕಟ್ ಮಾಡಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಲೇಯರ್ ಆಗಿ ಇದನ್ನ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಟ್ಟ ಮೇಲೆ ಸ್ವಲ್ಪ ಹಸಿಟ್ಟನ್ನ ಉದುರಿಸಿ ಸೊ ಈ ರೀತಿ ಎಲ್ಲಾನು ಈ ರೀತಿ ಒಂದ್ ಕಡೆ ಕೂಡಿಸ್ಕೊಳ್ಳಿ. ಎಲ್ಲಾನು ಈ ರೀತಿ ಒಂದ್ ಕಡೆ ಕೂಡಿಸ್ಕೊಂಡು ಈ ರೀತಿ ಎಳೆಯೋದ್ರಿಂದ ಲೇಯರ್ ಆಗಿ ಪರೋಟ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಈಗಾಗಲೇ ನಾನು ಎಣ್ಣೆ ಮತ್ತೆ ಬೆಣ್ಣೆನ ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದಕ್ಕೆ ನಾನೀಗ ಪರೋಟನ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನ ಒಂದ್ಸಲ ಡಿಪ್ ಮಾಡಿ ತಕ್ಷಣ ಎತ್ಬಿಡ್ತೀನಿ. ಸೊ ಇದನ್ನ ಸ್ವಲ್ಪ ಹೊತ್ತು ಬಿಡಬೇಕು ಅನ್ನೋ ಏನೂ ನೆಸೆಸಿಟಿ ಇಲ್ಲ. ಈಗ ಒಂದು ಪ್ಲೇಟ್ಗೆ ಇದನ್ನ ಹಾಕೊಳ್ತಾ ಇದ್ದೀನಿ. ಸೊ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ. ಸೊ ಲೇಯರ್ ಆಗಿ ಪರೋಟ ಬೇಕು ಅಂತಂದ್ರೆ ಈ ರೀತಿ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ನಾನೀಗ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ರೀತಿ ರೋಲ್ ಮಾಡ್ಕೊಂಡು ಎಕ್ಸ್ಟ್ರಾ ಏನ್ ಮಿಕ್ಕೊಂಡಿರುತ್ತೆ ಸೊ ಅದನ್ನ ನಾವು ಈಗ ಮಧ್ಯ ಭಾಗಕ್ಕೆ ಹಾಕಿ ಅದನ್ನ ಒಳಗಡೆ ಸೇರಿಸಬೇಕಾಗತ್ತೆ. ಸೊ ಒಳಗಡೆ ಸೇರ್ಸಾದ್ಮೇಲೆ ಈಗ ಒಂದ್ಸಲ ಈ ರೀತಿ ಪ್ರೆಸ್ ಮಾಡಿ ಇದನ್ನ ಈಗ ನಾವು ಒಂದು 10 ನಿಮಿಷ ಹಾಗೇನೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಸೊ ಲೇಯರ್ ಆಗಿ ನಿಮ್ಗೆ ಪರೋಟ ಬೇಕು ಅಂತಂದ್ರೆ ಈ ರೀತಿ ರೋಲ್ ಮಾಡಾದ್ಮೇಲೆ 10 ನಿಮಿಷ ಇದನ್ನ ಹಾಗೇನೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಈಗ 10 ನಿಮಿಷ ಆಗಿದೆ. ಸೊ ನಾನೀಗ ಇದನ್ನ ಕಾಯಿನ್ ಪರೋಟ ತರ ಮಾಡ್ಕೊಳ್ತೀನಿ. ಕಾಯಿನ್ ಪರೋಟ ಅಂತಂದ್ರೆ ತುಂಬಾ ದೊಡ್ಡದಾಗಿ ಇರೋದಿಲ್ಲ. ಕಾಯಿನ್ ಪರೋಟ ಅಂತಂದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳೋ ಪರೋಟಾನೇ ಕಾಯಿನ್ ಪರೋಟ ಅಂತ ಹೇಳ್ತೀವಿ. ಇದು ಕೇರಳ ಕಡೆ ತುಂಬಾನೇ ಫೇಮಸ್ ಆಗಿರುವಂತಹ ಪರೋಟ. ಈ ಪ್ರೋಸೆಸ್ ಅಲ್ಲಿ ನೀವೇನಾದ್ರೂ ಪರೋಟ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಗಟ್ಟಿ ಆಗೋದಿಲ್ಲ. ಸೊ ಕೆಲವು ಸಲ ಏನಾಗುತ್ತೆ, ನಾವು ಪರೋಟ ಮಾಡಿ ಇಟ್ಟಿರ್ತೀವಿ, ಒಂದ್ ಸ್ವಲ್ಪ ಹೊತ್ತಿಗೆನೆ ಅದೊಂಥರ ಗಟ್ಟಿಯಾಗಿ ತಿನ್ನೋದಕ್ಕಾಗೋದಿಲ್ಲ. ಸೊ ಈ ಪ್ರೋಸೆಸ್ ಅಲ್ಲಿ ನೀವೇನಾದ್ರೂ ಪರೋಟ ಮಾಡಿದ್ರೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಅಂಡ್ ಸಂಜೆ ಆದ್ರೂ ಕೂಡ ಈ ಪರೋಟ ಗಟ್ಟಿ ಆಗೋದಿಲ್ಲ. ಸೊ ನಾನು ಇವಾಗ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಸೊ ಈಗ ನಾನು ಪರೋಟನ ಸುಟ್ಕೊಳ್ತೀನಿ. ಸೊ ಈ ರೀತಿ ನಾವು ಪರೋಟನ ಸುಟ್ಕೋಬೇಕಾಗುತ್ತೆ. ಈಗ ಬಿಸಿ ಆದ ಡಾಬಾ, ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ ಮಾಡುವಂತಹ ಪರೋಟ ರೆಡಿ ಆಗಿದೆ. ಕಾಯಿನ್ ಪರೋಟ ಎಷ್ಟು ಲೇಯರ್ ಆಗಿ ಚೆನ್ನಾಗಿ ಬಂದಿದೆ ಅಂಡ್ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿದಾಗ ಸೊ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಆ್ಯಂಡ್ ಇನ್ನೂ ಚೆನ್ನಾಗಿ ರೆಸಿಪಿನ ತೋರಿಸ್ಬೇಕು ಅಂತ ಹೇಳಿ ಸೊ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.